ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಹಗರಣದಲ್ಲಿ ಮಾಜಿ ಅಧ್ಯಕ್ಷ ಲಾಕ್ ಆಗಿದ್ದಾರೆ. ಇಡಿ ಬಲೆಗೆ ಬಿದ್ದ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಬೆಳ್ಳಂ ಬೆಳಗ್ಗೆ ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಶಿವಶಂಕರಪ್ಪ ಅವರ ಮೊಬೈಲ್ಗಳನ್ನ ವಶಕ್ಕೆ ಪಡೆದು ತನಿಖೆ ಮಾಡಲಾಗ್ತಾ ಇದೆ. ಸದ್ದಿಲ್ಲದೆ ಇಸಿಐಆರ್ ದಾಖಲು ಮಾಡಿ ರೇಡ್ ಮಾಡಿದ್ದಂತ ಇಡಿ ಟೀಮ್ ಬೆಳಗ್ಗೆ 6 ಗಂಟೆಗೆ ದಾಳಿ ಮಾಡಿದ್ರು. ದಾಳಿ ವೇಳೆ ಮನೆಯಲ್ಲಿ ಇರಲಿಲ್ಲ ಶಿವಶಂಕರಪ್ಪ, ಪತ್ನಿ ದೇವಸ್ಥಾನಕ್ಕೆ ಹೋಗಿದ್ರು. ಇಬ್ಬರು ಕೂಡ ಪತ್ನಿಯನ್ನ ಕರೆತಂದಂತ ಅಧಿಕಾರಿಗಳು ಇನ್ನು ಕೆಪಿಎಸ್ಸಿ ಕಚೇರಿ, ಶಿವಶಂಕರಪ್ಪ ಮನೆ ಸೇರಿದಂತೆ 21 ಕಡೆ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ. ತದನಂತರ ಶಿವಶಂಕರಪ್ಪ ಅವರನ್ನ ವಶಕ್ಕೆ ಪಡೆದ ಬೆನ್ನಲ್ಲೇ ಮತ್ತಷ್ಟು ಜನರಿಗೆ ಈಗ ನಡುಕ ಶುರುವಾಗಿದೆ. ಯಾರೆಲ್ಲ ಇವ್ರ ಜೊತೆಗೆ ದುಡ್ಡು ಕೊಟ್ಟು ಹುದ್ದೆಯನ್ನ ಡೀಲ್ ಮಾಡ್ಕೊಂಡಿದ್ರಲ್ಲ ಅವರಿಗೀಗ ನಡುಕ ಶುರುವಾಗಿದೆ. ಎಕ್ಸಾಮ್ ನೆಟ್ಟಿಗೆ ಬರೀದೇ ಇದ್ರೂ ಕೂಡ ಇಂಥವ್ರಿಗಿಂತ ಹುದ್ದೆ ಅಂತ ಮೊದಲೇ ಫಿಕ್ಸ್ ಆಗಿಬಿಟ್ಟಿತ್ತು. ಆ ಪಟ್ಟಿ ರಿಲೀಸ್ ಆದಾಗ ಆತಂಕವೂ ಶುರುವಾಗಿತ್ತು. ಸದ್ಯ ಈಗ ಕೆಪಿಎಸ್ಸಿ ಪರೀಕ್ಷೆಯ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅವರ ಮೊಬೈಲ್ನಲ್ಲಿ ಇರುವಂತಹ ಡೇಟಾಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದರು, ಜೊತೆಗೆ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಇರಬಹುದು, ಮತ್ತು ಮನೆಯಲ್ಲಿರುವಂತಹ ದಾಖಲೆಗಳನ್ನು ಕೂಡ ಕಲೆ ಹಾಕಿರೋದು. ಮನೆ ಕಚೇರಿಗಳಲ್ಲೂ ಕೂಡ ದಾಳಿ ಮಾಡ್ತಾ ಇರುವ ಅಧಿಕಾರಿಗಳು ಇವತ್ತು ಒಂದೇ ದಿನ ಏಕಕಾಲದಲ್ಲಿ 21 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇರೋದು. ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಕಲಬುರಗಿಯಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಲಬುರಗಿಯಲ್ಲಿರುವಂತಹ ಶಿವಶಂಕರಪ್ಪ ಸಾಹುಕಾರ್ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಕಲಬುರಗಿ ನಗರದ ಆಳಂದ ನಗರದಲ್ಲಿರುವಂತಹ ಶಿವಶಂಕರಪ್ಪ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಎಡಿ ವಿಜಯಲಕ್ಷ್ಮಿ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಓಜಾ ಲೇಔಟ್ನಲ್ಲಿ ಇರುವಂತಹ ವಿಜಯಲಕ್ಷ್ಮಿ ಕೋಬಾಳಕರ್ ಮನೆ ಮೇಲೂ ದಾಳಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಬಿಎಸ್ಎಫ್ ಯೋಧರ ಭದ್ರತೆಯಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ಮಾಡಿರೋದು. ಕಳೆದ 5 ಗಂಟೆಯಿಂದ ದಾಖಲೆ ಪರಿಶೀಲನೆ ನಡೆಸ್ತಾ ಇರುವಂತಹ ಇಡಿ ಟೀಮ್ ಕಲಬುರಗಿ ನಗರದ ಆಳಂದ ನಗರದಲ್ಲಿರುವಂತಹ ಶಿವಶಂಕರಪ್ಪ ಮನೆ, ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಎಡಿ ವಿಜಯಲಕ್ಷ್ಮಿ ಮನೆ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಓಜಾ ಲೇಔಟ್ನಲ್ಲಿ ಇರುವಂತಹ ವಿಜಯಲಕ್ಷ್ಮಿ ಕೋಬಾಳ್ಕರ್ ಮನೆ, ಅದೇ ರೀತಿಯಾಗಿ ಶಿವಶಂಕರಪ್ಪ ಮನೆಯನ್ನು ಕೂಡ ದಾಳಿ ಮಾಡಿರುವಂಥ ಅಧಿಕಾರಿಗಳು ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಒಂದು ಕೆಪಿಎಸ್ಸಿ ಪರೀಕ್ಷೆಯ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ರು, ಯಾವ ರೀತಿ ಡೀಲಿಂಗ್ ಆಗಿತ್ತು, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು. ನೋಡಿ, ಒಂದ್ ಕಡೆ ಶಿವಶಂಕರಪ್ಪ ಮನೆ ಮೇಲೂ ಕೂಡ ರೇಡ್ ಆಗಿರೋದು, ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಕೋಬಾಳ್ಕರ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂಥ ಅಧಿಕಾರಿಗಳು ಹಲವು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಓಜಾ ಲೇಔಟ್ನಲ್ಲಿ ವಾಸಿಸ್ತಾ ಇರುವಂಥ ವಿಜಯಲಕ್ಷ್ಮಿ, ಬಿಎಸ್ಎಫ್ ಯೋಧರ ಭದ್ರತೆಯಲ್ಲಿ ಅಧಿಕಾರಿಗಳು ದಾಳಿ ಮಾಡಿರೋದು. ಕಳೆದ 5 ಗಂಟೆಗಳಿಂದ ನಿರಂತರವಾಗಿ ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ ದಾಖಲೆಗಳನ್ನು. ಸಮಾಜ ಕಲ್ಯಾಣ ಇಲಾಖೆಯ ಎಡಿ ಆಗಿರುವಂಥ ವಿಜಯಲಕ್ಷ್ಮಿ ಕೋಬಾಳ್ಕರ್ ಮನೆ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮುಂದುವರಿಸಿದ್ದಾರೆ. ಬರೀ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇವತ್ತು 21 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೀತಾ ಇದೆ. ಕಲಬುರಗಿಯಲ್ಲೂ ಕೂಡ ವಿಜಯಲಕ್ಷ್ಮಿ ಮನೆ ಮೇಲೆ, ಅದೇ ರೀತಿಯಾಗಿ ಶಿವಶಂಕರಪ್ಪ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ.
ರಾಜ್ಯಾದ್ಯಂತ ಇಡಿ ಅಧಿಕಾರಿಗಳು ಮೆಗಾ ರೈಡ್ ಅನ್ನು ನಡೆಸಿರುವಂತದ್ದು. ಬೆಂಗಳೂರು ಸೇರಿದಂತೆ ಕಲಬುರಗಿ ಹಾಗೂ ವಿವಿಧೆಡೆ ಕಡೆ 30ಕ್ಕೂ ಅಧಿಕ ಕಡೆಗಳಲ್ಲಿ ರೈಡ್ ಅನ್ನು ನಡೆಸುವಂತ. ಕಲಬುರಗಿಯಲ್ಲಿ ಕೂಡ ಏನು ಪಿಪಿಎಸ್ಸಿ ಮಾಜಿ ಅಧ್ಯಕ್ಷರಾದಂತಹ ಶಿವಶಂಕರಪ್ಪ ಅವರ ಮನೆಯಲ್ಲಿ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಇನ್ನು ಕಲಬುರಗಿ ನಗರದ ಆನಂದ ನಗರದಲ್ಲಿರುವಂತಹ 3 ಅಂತಸ್ತಿನ ಮನೆಯ ಮೇಲೆ ಇದೀಗ ದಾಳಿಯನ್ನ ನಡೆಸಿ ಇಡಿ ಅಧಿಕಾರಿಗಳು ಕಳೆದ 5 ಗಂಟೆಗಳಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಏನಿದು ಶಿವಶಂಕರಪ್ಪ ಅವರ ಮನೆ ಇದೆ, ಇದು 3 ಅಂತಸ್ತಿನ ಮನೆಯಾಗಿದ್ದು ಬೆಂಗಳೂರು ಸೇರಿದಂತೆ ಕಲಬುರಗಿಯಲ್ಲಿ ಕೂಡ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇನ್ನು ಈ ದೃಶ್ಯಗಳಲ್ಲಿ ನೋಡ್ತಿರುವಂತಹ ಮನೆಯಲ್ಲಿ ಶಿವಶಂಕರಪ್ಪ ಅವರ ಸಂಬಂಧಿಕರು ವಾಸವಾಗಿರುವಂತದ್ದು. ಇನ್ನು ಇಡಿ ಅಧಿಕಾರಿಗಳು BSF ಯೋಧರ ಭದ್ರತೆಯಲ್ಲಿ ಈಗ ದಾಳಿಯನ್ನ ನಡೆಸಿ ಶೋಧ ಕಾರ್ಯವನ್ನ 5 ಗಂಟೆಗಳಿಂದ ನಡೆಸಿರುವಂತದ್ದು. ಇದಷ್ಟೇ ಅಲ್ಲ, ಏನು ಶಿವಶಂಕರಪ್ಪ ಅವರ ರೂವಾರಿ ಆದ್ರೆ ಅವರಿಗೆ ಬ್ರೋಕರ್ಗಳು ಹಾಗೂ ಕ್ಯಾಂಡಿಡೇಟ್ಗಳ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿದ್ರು. ಅದೇ ಕಲಬುರಗಿಯಲ್ಲಿ ಏನು ಯಾದಗಿರಿ ಜಿಲ್ಲೆ ಶಾಸಕರ ಸಮಾಜ ಕಲ್ಯಾಣ ಇಲಾಖೆಯ ಐಡಿ ಆಗಿರುವಂತಹ ವಿಜಯಲಕ್ಷ್ಮಿ ಕೋಬಾಳ್ಕರ್ ಮನೆಯೊಳಗೂ ದಾಳಿಯನ್ನ ಮಾಡುವ ಮೂಲಕ ಇದೀಗ 8 ಜನರ ತಂಡ ಪರಿಶೀಲನೆಯನ್ನ ನಡೆಸುತ್ತಿರುವಂತದ್ದು. ಏನು ಶಿವಶಂಕರಪ್ಪ ಹಾಗೂ ವಿಜಯಲಕ್ಷ್ಮಿ ಕೋಬಾಳ್ಕರ್ ಅವರ ನಿವಾಸದ ಮೇಲೆ ಕಳೆದ 5 ಗಂಟೆಗಳಿಂದ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸುತ್ತಿರುವಂತದ್ದು, ದಾಖಲೆಗಳ ಪರಿಶೀಲನೆಯನ್ನ ನಡೆಸುತ್ತಿರುವಂತದ್ದು. ಏನು ಸದ್ಯ ಶಿವಶಂಕರಪ್ಪ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸುತ್ತಿದ್ದಾರೆ. ಅದರ ಭಾಗವಾಗಿ ಈಗ ಕಲಬುರಗಿಯಲ್ಲೂ ಕೂಡ ಶಿವಶಂಕರಪ್ಪ ನಿವಾಸ ಹಾಗೂ ಸೋಷಿಯಲ್ ವೆಲ್ಫೇರ್ನ ಇಡಿಯಾದಂತಹ ವಿಜಯಲಕ್ಷ್ಮಿ ಕೋಬಾಳ್ಕರ್ ಮನೆ ಮೇಲೆ ದಾಳಿಯನ್ನು ಮಾಡುವ ಮೂಲಕ ಕಳೆದ 5 ಗಂಟೆಗಳಿಂದ ಇಡಿ ಅಧಿಕಾರಿಗಳು ತೀವ್ರ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಶ್ರೀಕಾಂತ್ ಗ್ಯಾರಂಟಿ ನ್ಯೂಸ್, ಕಲಬುರಗಿ.